ಆಮೇನ್. ಎಲ್ಲ ಕೈಗಳ ಮೇಲೆತ್ತಿ. ಏಷ್ಯನ್ರಿಗೆ ಸೇವೆ ಮಾಡೋದಕ್ಕೆ ಇಷ್ಟ. ಕಣ್ಣು ಮುಚ್ಕೊಳ್ಬೇಕು. ಹಾಲೆಲೂಯ. ಏಷ್ಯನ್ರಿಗೆ ಎಲ್ಲ ಮೊದಲು ಕೆಳ ಕೈ ಬಿಡ್ರಿ. ಎಲ್ಲರೂ ಸೇವೆ ಮಾಡೋದಕ್ಕೆ ಏಷ್ಯನ್ರಿಗೆ ಇಷ್ಟ. ಎಲ್ಲ ಕಣ್ಣುಗಳು ಮುಚ್ಚಿ ಅವ್ರವ್ರು ನೋಡೋದು ಬೇಡ. ಕಣ್ಣುಗಳು ಮುಚ್ಚಿರಿ ಎಲ್ಲರೂ. ಯಾರು ನಗಾಡೋದೆಲ್ಲ ಮಾಡೋಂಗಿಲ್ಲ. ಎಲ್ಲ ಕಣ್ಣುಗಳು ಮುಚ್ಚಿ ದೇವ್ರ ಕಡೆ ನೋಡ್ರಿ. ಸೇವೆ ಮಾಡೋಕ್ಕೆ ಇಷ್ಟರು ಮಾತ್ರ ಕೈ ಎತ್ತಿರಿ. ಅನೇಕರು ದೇವರಲ್ಲಿ ಪ್ರವಾದಿನಿಗಳಾಗಿ ಪಾಸ್ಟರ್ಗಳಾಗ್ತೀರ. ಕೆಲವರಿಲ್ಲಿ ಅಪೋಸ್ತಲರ ಅಭಿಷೇಕರು ಇದ್ದಾರೆ ನೋಡ್ರಿ. ಇಲ್ಲಿ ಹೆಣ್ಮಕ್ಳಿಗೆ ಹೇಳ್ತಾರೆ, ಹೆಣ್ಮಕ್ಳಲ್ಲೂ ಅಭಿಷೇಕ ಇದೆ ನೋಡ್ರಿ. ಇಲ್ಲಿರೋರಿಗೆ ಅನೇಕರನ್ನ ದೇವರು ಆರಿಸ್ಕೊಳ್ತಾರೆ. ಚಿಕ್ಕ ಮಕ್ಕಳನ್ನು ಆರಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಚರ್ಚಲ್ಲಿ ನೀವೇನೇ ಸಾಕ್ಷಿ ಹೇಳ್ತೀರ ಬಂದು. ಈ 16ನೇ ತಾರೀಕು ಏಪ್ರಿಲ್ ನನಗೆ ಅವತ್ತು ದೇವ್ರ ಸೇವಕರು ಹೇಳಿದ್ರು, ನಿನಗೆ ಕರೆ ಇದೆ ಅಂತೇಳಿ. ನಾನು ಅವತ್ತು ಕೈ ಎತ್ತಿದೆ. ನಾನು ಅವತ್ತು ದೇವ್ರ ಮುಂದೆ ನಾನು ಪ್ರತಿಜ್ಞೆ ಮಾಡಿದೆ, ಇವತ್ತು ನಾನು ದೇವ್ರ ಸೇವೆಲಿದ್ದೀನಿ ಅಂತ ನೀವು ನಾಳೆ ದಿನ ಹೇಳ್ತೀರ. ನೀವು ನಾಳೆ ಬರುತ್ತೆ. ಅಥವಾ ನಿಮ್ಮ ಮದುವೆಗಳು ದೇವ್ರ ಸೇವಕರ ಜೊತೆಗೆ ಮದುವೆ ಆಗುತ್ತೆ. ಕೆಲವ್ರಿಗೆ ಇಷ್ಟ, ಯಾರಿಗೋ ಇಷ್ಟ. ಇಲ್ಲಿ ನಿಮಗೆ ದೇವ್ರ ಸೇವಕರ ಜೊತೆ ಮದುವೆ ಮಾಡಿ ಕೊಡ್ತಾರೆ. ಸೇವೆ ಮಾಡೋಕ್ಕೆ ಇನ್ನೂ ಅನುಕೂಲ ಆಗೋ ಹಾಗೇನೆ. ಹಾಲೆಲೂಯ. ನೆನಪಿರಲಿ, ನಾವು ಏನು ಕೇಳಿದ್ರು ಕೊಡೋಂಥ ದೇವರ ಹೆಸರು ಯೇಸು ನಾಮ. ಅದು ಏನು ನಿಮ್ಮ ಇಷ್ಟಾರ್ಥಗಳು ನೆರವೇರಿಸೋದಕ್ಕೆ ಆ ಯೇಸುಗೆ ಮಾತ್ರ ಸಾಧ್ಯ. ಹಾಲೆಲೂಯ. ಥ್ಯಾಂಕ್ ಯು ಫಾದರ್. ನಾನು ನಿಮ್ಮನ್ನು ದೇವರ ಕರಗಳಿಗೆ ಒಪ್ಪಿಸ್ಕೊಟ್ಟು ಹೋಗ್ತಾ ಇದ್ದೀನಿ. ನಾನು ಇನ್ನೊಂದು ಸೆಷನ್ ಇದೆ ಬರುವಾಗ. ಇನ್ನೊಂದು ಫೋಲ್ಡರ್ ಓಪನ್ ಆಯಿತು. ನಾವು ಅದನ್ನು ಕ್ಲೋಸ್ ಮಾಡೋಕ್ಕಾಗಿಲ್ಲ. ರೋಮಪುರ ಪತ್ರಿಕೆ 1:11 ನಿಂತ್ಕೊಂಡೆ ನಿಮಗೆ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ. ರೋಮಪುರ ಪತ್ರಿಕೆ 1:11, 15-29. ನಿಮ್ಮ ಮೇಲೆ ಪಾರಮಾರ್ಥಿಕವಾದದೇನಾದರೂ ತರ್ತೀನಿ ಅಂತ ಹೇಳ್ತಾನೆ ಪೌಲ. ಅದನ್ನು ಇಂಪಾರ್ಟೇಷನ್ ಅಂತೇಳಿ ಎಲ್ಲ ಕೈಗಳ ಮೇಲೆ ಎತ್ತದಾಗಲಿ. ಈಗ ಎಲ್ಲರೂ ಈಗ ನಿಮ್ಮ ಮೇಲೆ ಅಭಿಷೇಕ ಬರೋದಕ್ಕಿದೆ. ಅದೀಗ ಕಣ್ಣುಗಳು ಮುಚ್ಚೋದಾಗಲಿ, ಕೈಗಳ ಮೇರೆದಾಗಲಿ. ನೀವೀಗ ಮಾತಾಡ್ಬೋದು ದೇವರಿಗೆ ಮಾತಾಡ್ಬೋದು. ಈಗ ದೇವರೇ, ನನ್ನ ಅಭಿಷೇಕ ಮಾಡು, ನನ್ನ ವರಗಳನ್ನು ತುಂಬಿಸು, ನನ್ನ ಪ್ರವಾದನ ವರಗಳನ್ನು ಕೇಳ್ರಿ. ಹೆಣ್ಮಕ್ಳು ಮೇಯ್ನಾಗಿ ಪ್ರವಾದನ ವರ ಕೇಳ್ರಿ. ನನಗೆ ದರ್ಶನ ಬೇಕು ಕೇಳ್ರಿ. ನಾನು ಮಲಗೆದ್ದರೆ ನನಗೆ ಎಲ್ಲ ಗೂಢಾರ್ಥಗಳು ಆಚೆ ಬರಬೇಕು ಹೇಳ್ರಿ. ಹೆಣ್ಮಕ್ಳಿಗೆ ಅದೊಂದು ಈಸಿಯಾಗಿ ಬರೋಂಥ ಗಿಫ್ಟ್ ಯಾವ್ದು ಗೊತ್ತಾ? ನೀವು ಮಲಗಿ ಎದ್ದರೆ ಬೆಳಗ್ಗೆ ರಾತ್ರಿ ನಿಮಗೆ ಅನೇಕ ವಿಚಾರಗಳನ್ನ ದೇವ್ರು ತಿಳಿಸ್ಬಿಡ್ತಾರೆ. ಹಾಲೆಲೂಯ. ಇವತ್ತು ನೀವು ಕೇಳ್ರಿ, ದೇವರೇ ಪಾಸ್ಟ್ ಇವತ್ತು ಏನು ಹೇಳ್ತಾ ಇದ್ದಾರೆ, ದೇವ್ರ ಮನುಷ್ಯ ಏನು ಹೇಳ್ತಾ ಇದ್ದಾರೆ, ನನಗೆ ಆ ಪ್ರವಾದನ ವರ ಬರಲಿ ಹೇಳ್ರಿ. ಆ ಪ್ರವಾದನ ವರ ನನ್ನ ಮೇಲೆ ಬರಲಿ, ನಾನು ಸ್ವೀಕರಿಸ್ತೀನಿ ಹೇಳ್ರಿ. ನಾನು ಪ್ರವಾದನೆ ಹೇಳ್ತೀನಿ, ನಾನು ಸೇವೆ ಮಾಡ್ತೀನಿ ದೇವರೇ. ನಾನು ಪರಿಶುದ್ಧವಾಗಿ ಜೀವಿಸ್ತೀನಿ. ನಾನು ಸೇವೆ ಮಾಡ್ತೀನಿ ದೇವರೇ. ನನ್ನ ಮೂಲಕ ಅದ್ಭುತಗಳಾಗುತ್ತೆ ಹೇಳ್ರಿ. ಹೇಳ್ರಿ. ಬಾಯಿ ತೆಗೆದು ಹೇಳಬೇಕು, ನನ್ನ ಮೂಲಕ ಅದ್ಭುತಗಳಾಗುತ್ತೆ. ನಾನು ದೇವ್ರ ಮಹಿಮೆಗಾಗಿ ಜೀವಿಸ್ತೀನಿ. ನಾನು ಜನಗಳ ಕಣ್ಣೀರು ಒರೆಸ್ತೀನಿ. ನಾನು ಆತ್ಮಗಳನ್ನ ದೇವರ ಕಡೆಗೆ ತರ್ತೀನಿ. ನಾನು ಹಲ್ಲೆಲೂಯಾ, ಆಮೆನ್. ಥ್ಯಾಂಕ್ ಯು ಜೀಸಸ್. ನಾನೀಗ ನೀವು ಯಾರ್ಯಾರು ಸೇವೆಗೆ ನಿಮ್ಮನ್ನು ಒಪ್ಪಿಸ್ಕೊಟ್ರಿ, ಮೊದಲು ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಆನಂತರ ಜನರಲ್ಲ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ. ಅವ್ರು ಮಾತ್ರ ಕೈಗಳ ಮೇಲೆತ್ತಿ. ಸೇವೆಗೆ ಒಪ್ಪಿಸ್ಕೊಟ್ಟವ್ರು ಮಾತ್ರ ಕೈಗಳ ಮೇಲೆತ್ತಿ. ಎಲ್ಲರೂ ಅಲ್ಲ, ಸೇವೆಗೆ ಒಪ್ಪಿಸ್ಕೊಟ್ಟವ್ರು ಕಣ್ಣುಗಳು ಮುಚ್ಚಿ ಕೈಗಳ ಮೇಲೆತ್ತಿ. ಅದ್ಭುತ ಕರ್ತನೆ, ನಿನಗೆ ಈ ಸ್ತೋತ್ರಪ್ಪ ರಾಜ. ಚಿಕ್ಕ ಮಕ್ಕಳು ಅಪ್ಪ ನಿನ್ನ ಸೇವೆಗೆ ನಿನಗೆ ಸಿದ್ಧವಾಗಿದ್ದಾರಪ್ಪ ರಾಜ. ಹೀಗೋ ಬೆಳೆಯು ಹೇಳ, ಕೊಯ್ಲುಗಾರರನ್ನು ಕಳಿಸಿರಿ ಅಂತೇಳಿ ಮಾಲೀಕನನ್ನು ಕೇಳ್ರಿ. ಈ ಕೊಯ್ಲುಗಾರರು ತೆಗೆದುಕೊಳ್ಳಪ್ಪ. ಈ ನಿನ್ನ ಮಕ್ಕಳನ್ನು ತೆಗೆದುಕೋ. ನಿನ್ನ ಮಹಿಮೆಗಾಗಿ ವರಗಳಿಂದ ಅದ್ಭುತ ಮಹತ್ಕಾರ್ಯಗಳಿಂದ ಅವರನ್ನು ಉಪಯೋಗಿಸುವುದಾಗಲಿ. ಅನೇಕರಿಗೆ ಬೇಗನೆ ಇಮ್ಮರ್ಷನ್ ಬ್ಯಾಪ್ಟಿಸಮ್ ಆಗುತ್ತೆ. ದೇವರು ನಿಮ್ಮನ್ನು ಪ್ರಬಲವಾಗಿ ಉಪಯೋಗಿಸ್ತಾರೆ. ನೀವಿರೋ ಕಡೆ ಸೈತಾನಿಗೆ ಇರೋಕ್ಕಾಗಲ್ಲ. ನೀವಿರೋ ಕಡೆ ಕಾಯಿಲೆಗೆ ಇರೋಕ್ಕಾಗಲ್ಲ. ಅಲ್ಲಿ ನೀವಿರೋ ಕಡೆ ನಿಮ್ಮ ಮನೆಗೆ ಆಶೀರ್ವಾದ. ನೀವಿರೋ ಊರಿಗೆ ಆಶೀರ್ವಾದ. ನೀವು ಇರುವಂಥ, ನೀವು ಮದುವೆ ಮಾಡ್ಕೊಂಡು ಹೋಗುವಂಥ ಸ್ಥಳಗಳ ಆಶೀರ್ವಾದ. ನೀವು ಹೆಂಗೆ ರೂತಳು ಹೆಂಗೆ ಅದೇ ಥರ ನಿಮ್ಮ ಮೇಲೆ ಆಶೀರ್ವಾದ. ಥ್ಯಾಂಕ್ ಯು ಫಾದರ್. ನಿಮ್ಮನ್ನು ಈಕ್ವಿಪ್ ಮಾಡ್ತಾರೆ ದೇವರು. ವರಗಳನ್ನು ತುಂಬಿಸಿ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ಥ್ಯಾಂಕ್ ಯು ಜೀಸಸ್. ಯಾರ್ಯಾರು ಅವರು ಸೇವೆಗೆ ಒಪ್ಪಿಸ್ಕೊಟ್ಟವರು, ಏಸಪ್ಪ ಇವತ್ತಿಂದ ನನ್ನ ಜೀವನ ನಿನಗಾಗಿ ಅಂತೇಳಿ. ಹಲ್ಲೆಲೂಯ. ತುಂಬ ಸಂತೋಷ ದೇವರಿಗೆ ನೀವು ಸೇವೆಗೆ ಒಪ್ಪಿಸ್ಕೊಟ್ಟವರು. ಓಕೆ, ನಾವು ಜನರಲ್ ಆಗಿ ಎಲ್ಲರಿಗೂ ಪ್ರಾರ್ಥನೆ ಈಗ. ಹಲ್ಲೆಲೂಯ. ಥ್ಯಾಂಕ್ ಯು ಮಾಸ್ಟರ್. ಅನೇಕರ ಹಣಕಾಸಿನ ಹೋರಾಟಗಳಲ್ಲಿ ಯೋಚನೆ ಮಾಡ್ತಾ ಇದ್ದೀರ ನೀವು. ಅನೇಕರು ನೀವು ಹಣಕಾಸಿನ ಹೋರಾಟಗಳಿದೆ ನಿಮಗೆ. ನನಗೆ ಹೋರಾಟಗಳಿದೆಯಲ್ಲ, ನಾನು ಹೆಂಗೆ
ನಾನು ಹೆಂಗೆ ಸೇವೆ ಮಾಡಲಿ ಅಂತ ನಿಮಗೆ ಕೆಲವರಿಗೆ ನನಗೆ ಹೋರಾಟಗಳಿದೆಯಲ್ಲ, ನಾನು ಹೆಂಗೆ ನಿಮಗೆ ನಾನು ಸೇವೆ ಮಾಡಲಿ ಅಂತ ನಿಮಗೆ ಮನಸ್ಸಲ್ಲಿ ಯಾರು ನಮಗೆ ಇಷ್ಟೊಂದು ಹೋರಾಟಗಳಿದೆಯಲ್ಲ, ಫಾಸ್ಟ್ ಹೇಳ್ತಾ ಇದ್ದಾರೆ ನಾನು ಸೇವೆ ಮಾಡ್ಬೋದು ಅಂತ. ದೇವರು ಹೇಳ್ತಾ ಇದ್ದಾರೆ, ಸೇವೆಗೆ ಬರುವಾಗ ನಿಮ್ಮ ಅವಶ್ಯಕತೆಗಳನ್ನ ಆತನೇ ಪೂರೈಸಬೇಕು. ಥ್ಯಾಂಕ್ ಯು ಜೀಸಸ್. ದೇವರು ಹೇಳ್ತಾ ಗೊತ್ತಾ, ನಿನ್ನ ದಾರಿಗೆ ಏನು ತಗೊಂಡು ಹೋಗ್ಬೇಡಿ, ಆಳು ಅಮ್ಮನಿಗೆ ಯೋಗ್ಯನಷ್ಟೇ. ಏನೇನೆಂದರೆ ನೀವು ಹೋಗುವ ದಾರಿ ಎಲ್ಲ ಒದಗಿ ಕೊಡಿಸ್ತಾರೆ ದೇವರು ಅಂತ. ಹಾಲೆಲೂಯಾ. ಧೈರ್ಯವಾಗಿದ್ದೀರ. ಲೆಟ್ ಮಿ ಪ್ರೇ ಫಾರ್ ಯು ಆಲ್. ಎಲ್ಲರಿಗೋಸ್ಕರ ಈಗ ಪ್ರಾರ್ಥನೆ ಮಾಡ್ತೀನಿ. ಆ ನೋವುಗಳು, ಹಣಕಾಸಿನ ಕೊರತೆಗಳು ಹೋಗುತ್ತೀಗ, ಆ ನೋವುಗಳು ಹೋಗುತ್ತೀಗ. ನಿಮಗೆ ಎಲ್ಲೆಲ್ಲಿ ನೋವು ನಿಮ್ಮ ಶರೀರದಲ್ಲಿ ಕೈ ಇಟ್ಕೊಳ್ಳಿ. ಹೊಟ್ಟೆ ಭಾಗ, ಅಬ್ಡಮನ್ ಪೇಯ್ನು ಅಲ್ಲ, ಅಬ್ಡಮನ್ ಭಾಗ ಎಲ್ಲ ಸೊಂಟ ನಗರದೇ ತೆಗಿತಾ ನೋಡಿ. ನಿಮ್ಮ ಕೈ ಇಟ್ಕೊಳ್ಳಿ. ಆ ಗುಣ ಆಗ್ತಾ ನೋಡಿ. ಕೆಲವರಿಗೆ ನೇಮ್ ಆಫ್ ಜೀಸಸ್ ಒಂದು ಏನೋ ಒಂದು ಹೊಸ ಅನುಭವ, ಚಿಲ್ ಒಂಥರ ತಣ್ಣಗೆ ಒಂದು ಬೆಚ್ಚಿಗೆ ಬೆಂಕಿ ಥರ ಆಗ್ತಾ ಇದೆ. ಕೆಲವರಿಗೆ ದೇವರು ಸ್ವಸ್ಥ ಮಾಡ್ತಾ ಇದ್ದಾರೆ. ಅವರಲ್ಲಿ ಅನೇಕ ವರ್ಷಗಳಿದೆ ನಿಮಗೆ ಹೊಟ್ಟೆ ಭಾಗ, ಕಿಬ್ಬೊಟ್ಟೆ, ಸೊಂಟ ನೋವೆಲ್ಲ ಬಗ್ಗೆ ಎದ್ದಳಕ್ಕಾಗೋದಿಲ್ಲ. ಯಾರು ಗುಣ ಮಾಡ್ತಾ ಇದ್ದಾರೆ, ಯಾರು ವಯಸ್ಸಾದವರಲ್ಲ. ನೀವು ವ್ಯವಸ್ಥೆಗಿದೆ ನಾನು ಹೇಳ್ತಾ ಇರೋದು. ದೇವರು ಗುಣ ಮಾಡ್ತಾ ಇದ್ದಾರೆ. ನೀವು ಹಣಕಾಸಿನ ಕೊರತೆ ನೀಗ್ತಾ ಇದೆ. ನಿಮ್ಮ ಮನೆಯಿಂದ ತುಂಬ ಹಣಕಾಸಿನ ಕೊರತೆ ಇದೆ. ಮನೆ ಬಾಡಿಗೆ ಕೊಡೋಕ್ಕಾಗೋದಿಲ್ಲ. ಸ್ವಂತ ಮನೆ ಬರ್ತಾ ಇದೆ ಅವರಿಗೆ. ಹಾಲೆಲೂಯಾ. ಜಾಬ್ ಮಾಡಿ ನಾನು ಏನಾದರೂ ಮಾಡಿ ಮನೆಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಜಾಬ್ ಸಿಗುತ್ತೆ, ಒಳ್ಳೆ ಫ್ಯಾಟ್ ಸ್ಯಾಲ್ರಿ ಜಾಬ್ ಸಿಗುತ್ತೆ ನಿಮಗೆ. ನೀವು ಹುಡುಕೊಂಡು ಬಂದಿರೋ ದೇವರು, ನೀವು ನಂಬಿದ ದೇವರು. ರೂತಳು ಬಂದಾಗ ಬೋವಾಜ್ ಹೇಳ್ತಾನೆ, ಯಾವ ರೆಕ್ಕೆಯ ಮೊರೆ ಆಶ್ರಯಕ್ಕೆ ನೀನು ಬಂದಿದ್ದೀಯಾ, ಅವನು ನಿನ್ನನ್ನು ಕಾಪಾಡಲು ಶಕ್ತನಾಗಿದ್ದ. ನಿಮಗೂ ಅದನ್ನೇ ದೇವರು ಹೇಳ್ತಾರೆ. ಯಾರು ನಿರಾಶೆ ಪಡೋದು ಬೇಡ. ಇಲ್ಲಿರೋರು ಯಾರು ನಿರಾಶೆ ಪಡೋದು ಬೇಡ. ದೇವ್ರ ಮುಂದೆ ಮಾತಾಡಲಿ. ಈಗ ಎಲ್ಲರೂ ಬರೀ ಸೇವೆ ಮಾಡೋರಿಗೆ ಮಾತ್ರ ಅಲ್ಲ. ಈಗ ಎಲ್ಲರೂ ಪ್ರಾರ್ಥನೆ ಮಾಡೋದು. ಗಂಡು ಮಕ್ಕಳು, ಹೆಣ್ಮಕ್ಳು ಯಾರಿಲ್ಲ, ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋದಾಗಲಿ. ಕಣ್ಣುಗಳು ಮುಚ್ಚಿ, ಅಪ್ಪ ನನ್ನ ಗುಣ ಮಾಡು. ನಾನು ಸಂಜೆಯಲ್ಲಿ ಬಂದು ಸಾಕ್ಷಿ ಹೇಳ್ತೀನಿ. ನನ್ನ ಜೀವಮಾನದಲ್ಲಿ ವಿಧೇಯನಾಗಿರ್ತೀನಿ ನಾನು. ಹಾಲೆಲೂಯಾ. ಆ ಬಡತನ ಹೋಗ್ತಾ ಇದೆ. ಕೆಲವು ಮಕ್ಕಳು ಹೇಳ್ತಿದ್ದೀರಾ, ನಮ್ಮ ಮನೆಯಿಂದ ಬಡತನ ಹೋಗ್ಬೇಕು. ಎಸ್, ಆ ಬಡತನ ಹೋಗ್ತಾ ಇದೆ. ಎಷ್ಟರಲ್ಲಿ ಹೇಗೆ ರಾಜ ಜೊತೆ ಮದುವೆ ಆಯಿತು, ಅದೇ ಥರ ನಿಮಗೆ ಬರುವಂಥ ಸಂಬಂಧಗಳು. ಒಳ್ಳೆ ಹುಡುಗ ನಿಮಗೆ ಮದುವೆಗೆ ಸಂಬಂಧಕ್ಕೆ ಬರುತ್ತೆ ಅನೇಕರಿಗೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಆ ಸ್ವಸ್ಥತೆ ಸ್ವೀಕರಿಸಿಕೊಳ್ಳೋದಾಗಲಿ. ಇನ್ನು ಸ್ವಸ್ಥತೆ ಅಭಿಷೇಕ. ಯಾರಿಗೆ ತಲೆ ಸಿಡಿದು ಹೋಗುತ್ತೆ, ದೇವರು ಗುಣ ಮಾಡ್ತಾ ಇದ್ದಾರೆ. ನೀವು ವೈದ್ಯನೇ ನಿನ್ನ ಸ್ವಸ್ಥ ಮಾಡಿಕೋ, ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಲಿ ಈಗ. ಆ ಮಾಟ ಶಕ್ತಿಗಳು, ಅಸೂಯ ಶಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ, ನಿಮ್ಮ ಕುಟುಂಬನ ಬಿಟ್ಟು ಹೋಗ್ತಾ ಇದೆ. ಥ್ಯಾಂಕ್ ಯು ಜೀಸಸ್. ಅನೇಕರನ್ನ ದೇವರು ತುಂಬಾ ಉನ್ನತ ಘನ ಸ್ಥಿತಿಗೆತ್ತಿ ತನ್ನ ಶಕ್ತಿ ತೋರಿಸ್ತಾರೆ. ಇಲ್ಲವರಿಗೆ ಯಾರು ನನಗೆ ಏಸು ಸಾಕು ಅಂತ ಹೇಳೋದು ಕೈಗಳ ಮೇಲೆ, ನನಗೆ ಏಸು ಸಾಕು ನನ್ನ ಜೀವನ, ಅವಾಗ ಏನಾಗುತ್ತೆ, ಮೊದಲು ದೇವರ ರಾಜ್ಯ ನೀತಿ ಸಕಲವೂ ಕೊಡಬೇಕು. ನೀವು ಯಾರನ್ನು ಏಸು ಸಾಕು ಅಂತ ಹೇಳೋರು ಕೈಗಳ ಮೇಲೆ, ನನ್ನ ಜೀವನದಲ್ಲಿ ಏಸು ಒಳಗೆ ನನ್ನ ಸಂತೃಪ್ತಿ ಅಂತ ಹೇಳೋರು, ಸಕಲವೂ ನೀವು ನೋಡಿಕೊಂಡು ಬರುತ್ತೆ. ಸೊಲೊಮ ನನಗೆ ಜ್ಞಾನ ಕೊಡುವಾಗ ದೇವರ ಐಶ್ವರ್ಯ ಕೊಡುವರು. ಥ್ಯಾಂಕ್ ಯು ಫಾಸ್ಟ್. ಈ ಅಕಾಡೆಮಿಕ್ಸ್ ಇಂದ ನೀವು ಟಾಪ್ ಅಲ್ಲಿ ಇಟ್ಕೊಳ್ತೀರ. ವಿದ್ಯಾಭ್ಯಾಸ ಒಂದು ಒಳ್ಳೆ ಜಾಬ್ ಆಗುತ್ತೆ, ಒಂದು ಒಳ್ಳೆ ಸಂಬಂಧ ಹುಡುಕೊಂಡು ಬರುತ್ತೆ ನಿಮ್ಮನ್ನ. ನೀವು ಮನೆಗೆ ಭಾರ ಆಗಿಲ್ಲ. ಅಷ್ಟೊಂದು ಮನೆಗೆ ಭಾರ ಆಗಿಲ್ಲ ಅನಿಸ್ತಾ ಇಲ್ಲ. ನೀನು ಮನೆಗೆ ಆಶೀರ್ವಾದ. ನೀನೇ ಆ ಬೆಂಬಲು, ನೀನೇ ಆ ಹಿಳ್ಳ. ಥ್ಯಾಂಕ್ ಯು ಫಾರ್. ದೇವರ ಮಹಿಮೆಗಾಗಿ ಆದುಕೊಂಡ ಜೀವನ್ ನೀನು. ಥ್ಯಾಂಕ್ ಯು ಫಾರ್. ದೇವರು ನಿನ್ನ ಮೂಲಕ ತನ್ನ ನಾಮನ ಮಯಪಡಿಸಿಕೊಡ್ತಾರೆ. ದೇವರು ಹೇಳ್ತಾರೆ, ಇಲ್ಲಿರೋ ಮೂಲಕ ದೇವರು ತನ್ನ ನಾಮನ ಮಯಪಡಿಸಿಕೊಡ್ತೀನಿ ಅಂತ. ನಿಮ್ಮನ್ನ ಬೇರೆದ ಮೂಲಕವಾಗಿ, ನಿಮ್ಮನ್ನು ಆಶೀರ್ವಾದ ಮಾಡೋದ್ರ ಮೂಲಕವಾಗಿ ದೇವರು ತನ್ನ ಹೆಸರು ಮಯಪಡಿಸಿಕೊಡ್ತಾರೆ. ಹಾಲೆಲೂಯಾ. ನೀವು ಯೋಚಿಸೋದಕ್ಕೆ ಆಗಲಿಲ್ಲ. ಎಫೆಸ 3:20 ನಿಮ್ಮನ್ನು ದೇವರ ಆಶೀರ್ವಾದ ಮಾಡಿ ನೀವು ಅವಾಗ ಯೇಸುವಿನ ಮಾಡಿದ್ರು ಅಂತ ಹೇಳ್ತೀರ. ನೀವು ಅವಾಗ ದೇವರಿಗೆ ಮಹಿಮೆ ಆಗುತ್ತೆ. ಇನ್ನು ಸೋಲಿಲ್ಲ. ಅನೇಕ ನೀವು ನಿರಾಶೆ ಆಗಿರೋ ಕಾರಣ ಏನು? ತುಂಬ ಸೋಲು. ಇನ್ನು ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಅದ್ಭುತಗಳು ಆಗಲೇ ಇಲ್ಲ. ಅದಕ್ಕೆ ನಿಮಗೆ ನಿರಾಶೆ ಆಗಿದೆ. ಆದರೆ ಇನ್ಮೇಲೆ ನಿರಾಶೆ ಇಲ್ಲ. ಇನ್ಮೇಲೆ ನಿಮಗೆ ನಿರಾಶೆ ಇಲ್ಲ.
ಇನ್ಮೇಲೆ ಅದು ತಡ ಆಗೋದಿಲ್ಲ. ಇನ್ಮೇಲೆ